ಆ್ಯಂಡ್ ನಿದ್ದೆ, ಐ ಥಿಂಕ್ ನಾವು ಈ ಸ್ಟ್ರೆಸ್ಸು, ಟೈಮ್ ಮ್ಯಾನೇಜ್ಮೆಂಟ್ ಇವೆಲ್ಲದ್ರ ಬಗ್ಗೆ ಮಾತಾಡ್ತಿದ್ದೀವಿ, ನಿದ್ದೆ ಬಗ್ಗೆ ಮಾತಾಡಲೇಬೇಕು. ನಿದ್ದೆಗೆ ಇವತ್ತಿನ ದಿನದಲ್ಲಿ ಅತೀ ಕಡಿಮೆ ಪ್ರಯಾರಿಟಿ ಎಲ್ಲರೂ ಕೊಡ್ತಾರೆ. ಅತೀ ಕಡಿಮೆ ಪ್ರಯಾರಿಟಿ. ಒಂದು ಜಾಸ್ತಿ ಕೆಲಸ ಮಾಡಬೇಕು ಅಥವಾ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹೇಳಿದ್ರೆ ನಿದ್ದೆ ಒಂದು 5 ಅವರ್ ಮಾಡಿದ್ರೆ ಸಾಕು, ಒಂದು 6 ಅವರ್ ಮಾಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ಇವಾಗ. ಫಾರ್ ಎನ್ ಎಕ್ಸಾಂಪಲ್ ಎನಿ ಪ್ರೊಫೆಷನ್ ನೀವು ತೊಗೊಂಡ್ರಿ ಅಂದರೆ ಶಿಫ್ಟ್ ವೈಸ್ ಕೆಲಸ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಮೀಡಿಯಾಗೆ ನೀವು ಬರ್ತೀರಾ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಅರ್ಲಿ ಮಾರ್ನಿಂಗ್ 5 o'clock, ಎಂಡ್ಸ್ ಇನ್ ಮಿಡ್ ನೈಟ್ 12 o'clock. ಹಿಂಗಾದಾಗ ಬ್ಯಾಲೆನ್ಸ್ ಕೆಲವೊಂದು ಸಲ ತಪ್ಪುತ್ತೆ. ಕೆಲವರು ಸೆಕೆಂಡ್ ಶಿಫ್ಟ್ ಮಾಡ್ತಾರೆ, ಕೆಲವರು ಜನರಲ್ ಶಿಫ್ಟ್ ಮಾಡ್ತಾರೆ, ಕೆಲವರು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡ್ತಿರ್ತಾರೆ. ಅವರು ಏನು ಹೇಳೋದು ಅಂದರೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಹಾಗಾಗಿ ನಿದ್ದೆ ಕಮ್ಮಿ ಟೈಮ್ ಕೊಡ್ತೀವಿ ಅಂತ. ಆದರೆ ವೈದ್ಯರು ಇವಾಗಲೇ ಡಾಕ್ಟರ್ಸ್ ಬಹಳಷ್ಟು ಜನ ಹೇಳಿರೋದು, ನಿದ್ದೆಗೆ ನೀವು ಟೈಮ್ ಕೊಡಲಿಲ್ಲ ಅಂದರೆ ನೀವು ನಿಮ್ಮ ದೇಹಕ್ಕೆ ಮಾಡ್ತಾ ಇರೋ ಅತಿ ಘೋರ ಅಪರಾಧ ಅಂತ ಹೇಳ್ತಿರ್ತಾರೆ. ಆ್ಯಟ್ ದ ಸೇಮ್ ಟೈಮ್ ಯಾರನ್ನೇ ಮಾತನಾಡ್ಸಿದ್ರು ಅವರು ಹೇಳೋದು ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಯು ನೀಡ್ ಅ ಗುಡ್ ಸ್ಲೀಪ್ ಅಂತ. ಸೊ ನಿದ್ದೆ ಪ್ರತಿಯೊಬ್ಬರ ಜೀವನದಲ್ಲಿ ನಿಜ. ಈಗ ನಮ್ಮದು ಒಂದು ಮಷೀನ್ ಆದ್ದರಿಂದ ಅದನ್ನ ರೀಚಾರ್ಜ್ ಅಥವಾ ರೆಸ್ಟು ಬೇಕೇ ಬೇಕಾಗತ್ತೆ. ಯಾಕಂದರೆ ಅದು ಏನದು ಸಿಂಬಾಲಿಕ್ ಆಗಿ ಕೂಡ ಅಲ್ಲ, ಯಾಕಂದರೆ ನಮ್ಮದು ಬ್ರೈನ್ದು ಮೆಮೊರಿದಿರ್ಬೋದು. ಯಾಕಂದರೆ ಅದು ನಾವು ಏನೇನು ಕಣ್ಣಿಗೆ ಎಲ್ಲ ನೋಡೋದಕ್ಕೆ ಸಿಗ್ತಾ ಇರತ್ತೆ ಎಲ್ಲದನ್ನೂ ತುಂಬಿಸ್ಕೊಳ್ತಾ ಇರ್ತೀವಿ. ನಿದ್ದೆ ಮಾಡಿದಾಗ ಅಟ್ಲೀಸ್ಟ್ ಅದು ಏನೋ ಕ್ಲೀನಪ್ ಇರ್ಬೋದು, ಅಥವಾ ಅದು ನಮ್ಮದು ಡಿಫ್ರೆಂಟ್ ಮೆಮೊರೀಸ್ ಇರುತ್ತೆ, ಲಾಂಗ್ ಟರ್ಮ್ ಮೆಮೊರಿಗೆ ಅದನ್ನು ಪ್ರಾಸೆಸ್ ಮಾಡಿ ಹಾಕೊಳ್ಳೋದಿರ್ಬೋದು, ಇಲ್ಲ ನಿದ್ದೆಯಲ್ಲಿ ತುಂಬ ನಡೆಯುತ್ತೆ. ಆ್ಯಂಡ್ ಈವನ್ ನಮ್ಮದು ಡಿಫ್ರೆಂಟ್ ಸೆಲ್ಸ್ ಇರ್ಬೋದು, ಅದು ಡಾಕ್ಟ್ರ್ ಅದು ಹೇಳೋ ಹಾಗೆ ಅದು ರಿಜುವಿನೇಟ್ ಆಗೋದಿರ್ಬೋದು, ಆ ಥರದಕ್ಕೆಲ್ಲ ಬೇಕು. ಅದಿಲ್ಲ ಅಂದರೆ ಆಗೋದಿಲ್ಲ. ಸೊ ಇಂಪಾರ್ಟೆಂಟು ನಿಜ, ಅದು ಅಂದರೆ ನಿದ್ದೆ ಬೇಕು. ಅದರಲ್ಲೂ ಓಕೆ ನಂಬರ್ಸ್ ಸ್ವಲ್ಪ ಅದು ಡಿಬೇಟಬಲ್ ಇರುತ್ತೆ. ಕೆಲವರು ಓಕೆ ಮೇ ಬಿ ಶಾರುಖ್ ಖಾನ್ ನನಗೆ 4 hours ಸಾಕು ಅಂತ ಹೇಳ್ಬೋದೇನೋ, ಅಥವಾ ಜೀನ್ಸ್ ರಿಲೇಟೆಡು ಇರ್ಬೋದು. ಕೆಲವರು ಅಥವಾ ಕೆಲವರು ಪರ್ಫಾರ್ಮ್ ಮಾಡ್ತಾನೆ ನಿದ್ದೆ ಮಾಡ್ತಾ ಇರ್ಬೋದು, ಅದು ಗೊತ್ತಿಲ್ಲ. ಅವ್ರ ಕೆಲಸದಲ್ಲಿ ಎಷ್ಟು ನಿದ್ದೆನೂ ತೊಗೊಂಡ್ಬಿಟ್ಟಿರ್ತಾರೆ ಅಥವಾ ಏನೋ ಅದು ಗೊತ್ತಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇವಾಗ ನಾವು ಸೇರಿದಂತೆ ತುಂಬ ಸಲ ಈವನ್ ವಿ ಡೂ ದ ಸೇಮ್. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತಿರ್ತೀವಿ, ಮೊಬೈಲ್ ಆ್ಯಂಡ್ ನಿದ್ದೆ ಬಗ್ಗೆನೇ ಒಂದು ದೊಡ್ಡ ಟಾಪಿಕ್ ಮಾತಾಡಬೇಕು ಅಂತ ಅನ್ಸುತ್ತೆ. ನಾವು ನಿದ್ದೆಗೆ ಟೈಮ್ ಕೊಡಲ್ಲ, ಬಟ್ ಮೊಬೈಲಿಗೆ ಕೊಡ್ತೀವಿ. ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಮೊಬೈಲಿಗೆ ಕೊಡ್ತಿರ್ತೀವಿ. ಹಾಂ, ಅಟ್ಲೀಸ್ಟ್ ನಿದ್ದೆ ಇಂಪಾರ್ಟೆಂಟು ನಿಜ. 8 hours ಅಂತಲೇ ಅಂದ್ಕೊಳ್ಳೋಣ. ಯಾಕಂದರೆ ಟಾರ್ಗೆಟ್ ಮಾಡೋದು ಒಳ್ಳೆಯದೇ. ಈ ಒಂದು ಯಾರಾದರೂ ಹೇಳ್ಬೋದು 5 ಸಾಕು, ಅಥವಾ ನೀವು ಧ್ಯಾನದಿಂದ ಮಾಡ್ತಾ ಇದ್ದರೆ 5 ಸಾಕು ಅಂತ ಹೇಳಿದಿರ್ಬೋದು. ಕೆಲವೊಂದು ಪರ್ಟಿಕ್ಯುಲರ್ ಪೀಪಲಿಗೆ ಆಗುತ್ತೆ ಅದು. ಕೆಲವರು ಕಮ್ಮಿ ನಿದ್ದೆಯಿಂದನೂ ಆರಾಮಾಗಿರ್ಬೋದು. ಬಟ್ ಜನರಿಗಾಗಿ ಹೇಳಿದಾಗ 7-8 ಗಂಟೆ ಟಾರ್ಗೆಟ್ ಮಾಡೋದು ಒಳ್ಳೆಯದು. ಅಟ್ಲೀಸ್ಟ್ ಏನೋ ನಾವು ಪ್ರಯತ್ನ ಪಟ್ಟರೆ ಅಟ್ಲೀಸ್ಟ್ ನಿಧಾನಕ್ಕಾದ್ರೂ ರೀಚ್ ಆಗ್ಬೋದು ಅಲ್ಲಿಗೆ. ಯಾಕಂದ್ರೆ ಸ್ಟಾರ್ಟಿಂಗಿಗೆ ನಂಗೆ 4 ಸಾಕು ಅಂತ ಅಂದ್ಕೊಂಡ್ಬಿಟ್ರೆ ನೀವು ಅದನ್ನು ರೀಚ್ ಮಾಡೋಕ್ಕೆ ಕಷ್ಟಪಡ್ತೀರಾ. ಸೊ ನನ್ನ ಪ್ರಕಾರ ನೀವು ಟಾರ್ಗೆಟ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದರಲ್ಲೂ ಈಗ ಬುಕ್ಸೇ ಬಂದುಬಿಟ್ಟಿದೆ ಸ್ಲೀಪ್ ರಿಲೇಟೆಡು ಎಲ್ಲ. ಈಗ ನೀವು ಅದನ್ನು ನೀವು ಸುಮ್ಮನೆ ಯಾವಾಗಲೂ 8 hours ಅನ್ನೋದು ಸರಿ ಇರೋದಿಲ್ಲ. ಯಾಕಂದ್ರೆ ನಿಮಗೆ ಈಗ ಸರ್ಕ್ಯಾಡಿಯನ್ ರಿದಮ್ದೇ ಇದೆ. ಯಾಕಂದರೆ ನಿಮಗೆ ಅದು ಪರ್ಟಿಕ್ಯುಲರ್ಲಿ ನೀವು ಸೂರ್ಯಾಸ್ತ ಆದಮೇಲೆ ಮಲಗಬೇಕು. ನೀವು ಬರೀ ಎದ್ಬಿಟ್ಟು ನೈಟೆಲ್ಲ ಎದ್ಬಿಟ್ಟು ಸೂರ್ಯ ಎದ್ದಾಗ ನೀವು ಮಲಗೋದು ಸರಿಯಲ್ಲ ಅಂತ ಅದಕ್ಕೂ ತುಂಬ ಸ್ಟಡೀಸು ಇದೆ. ಸೊ ಆ ಒಂದು ಏನು ಟೈಮನ್ನು ನೀವು ಮ್ಯಾಚ್ ಮಾಡೋಕ್ಕಿದ್ರೆ ತುಂಬ ಒಳ್ಳೆಯದು. ಕೆಲವರಿಗೆ ಆಗೋದಿಲ್ಲ, ಅವ್ರದ್ದು ನೈಟ್ ಶಿಫ್ಟ್ ಇರುತ್ತೆ ಅಂತ. ಹಾಂ, ಸೊ ಅಂಥಲ್ಲಿದ್ದಾಗ ಅಟ್ಲೀಸ್ಟ್ ಡೇ ಟೈಮಲ್ಲಿ 7 to 8 hours ಟಾರ್ಗೆಟ್ ಮಾಡ್ಕೊಳ್ಳೋದು ಒಳ್ಳೆಯದೇ. ಬಟ್ ಈಗ ನೀವು ಈಗ ಫೋನ್ಗೆ ಟೈಮ್ ಕೊಡೋದು ಎಲ್ಲ ಬರೋದು ಎಲ್ಲಿ ಆಗುತ್ತೆ ಅಂದರೆ ನಿದ್ದೆ ಯಾಕೆ ಬರ್ತಾ ಇಲ್ಲ ಅಂದಾಗ ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಈಗ ಕೆಲವರಿಗೆ 8 hours ಕೊಡೋಕ್ಕೆ ಟೈಮ್ ಇದೆ, ಬಟ್ ಆ 8 hours ಕೊಟ್ಟರೆ ನಿದ್ದೆನೇ ಬರ್ತಾ ಇಲ್ಲ ಅನ್ನೋದು ಇನ್ನೊಂದು ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ನನಗೆ 10 ಗಂಟೆಗೆ ನಾನು ಬೆಡ್ಡಿಗೆ ಹೋಗೋಕ್ಕೆ ನನಗೆ ಸಾಧ್ಯ ಇದೆ, ಬಟ್ ನಿದ್ದೆ ಬರಬೇಕಲ್ವಾ. ನಿದ್ದೆ ಬರುತ್ತೆ 1 hour, ಅದನ್ನು ನಾನು ಹೆಂಗೆ ಟೈಮ್ ಕೊಡಲಿ ಅಂತ ಬರುತ್ತೆ. ಈಗ ಆವಾಗ ಇವೆಲ್ಲ ಬೇರೆ ಏನು ಹ್ಯಾಬಿಟ್ಸ್ ಎಲ್ಲ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಾನು ಫೋನ್ ಕೊನೆ ಟೈಮ್ ತನಕ ನಿದ್ದೆ ಬರೋ ತನಕ ಫೋನ್ ನೋಡ್ಕೊಳ್ತಾ ಇದ್ದರೆ ಅದರದ್ದು ಬ್ಲೂ ಲೈಟ್ ಎಫೆಕ್ಟು ಎಲ್ಲ ಇರುತ್ತೆ. ಅದಕ್ಕೆ ಅದರದ್ದೇ ಆದ ಒಂದಿಷ್ಟು ಏನೋ ನೀವು ಹ್ಯಾಬಿಟ್ಸನ್ನ ಫಾರ್ಮ್ ಮಾಡ್ಕೊಳ್ಳೋದಿರುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಫೋನನ್ನು ನೋಡೋದಿರ್ಬೋದು, ಸ್ಕ್ರೀನ್ನ ನೋಡೋದನ್ನು ಕಮ್ಮಿ ಮಾಡಿ ಅಟ್ಲೀಸ್ಟ್ ಈವ್ನಿಂಗ್ ಟೈಮಲ್ಲಿ ಅನ್ನೋದಿರ್ಬೋದು, ಅಥವಾ ಈವನ್ ನಮ್ಮ ಮನೆಗಳಲ್ಲೇ ಏನೋ ಸ್ವಲ್ಪ ವಾರ್ಮ್ ಲೈಟ್ಸ್ ಇರಬೇಕು ಅನ್ನೋದಿರ್ಬೋದು. ಸ್ವಲ್ಪ ಮೆಡಿಟೇಷನ್ ಥರ ಏನಾದರೂ ಎಂಡಲ್ಲಿ ಸ್ವಲ್ಪ ಬೇಗ ಊಟ ಮಾಡೋದಿರ್ಬೋದು. ಯಾಕಂದರೆ ಅರೌಂಡ್ ಮಿನಿಮಮ್ 2 hours ಟೈಮ್ ಕೊಡಬೇಕು ಆಫ್ಟರ್ ಡಿನ್ನರು ಅನ್ನೋದಿದೆ. ಸೊ ಆವಾಗ ಸ್ವಲ್ಪ ಬೇಗ ಊಟ ಮಾಡೋಕ್ಕೆ ಪ್ರಯತ್ನ ಪಡೋದು. ಬಟ್ ಅದು ಸಾಧ್ಯನಾ ಅನ್ನೋದು ಬರುತ್ತೆ. ಯಾಕಂದರೆ ನಾವು ಮನೆಗೆ ಹೋಗೋದೇ ಲೇಟ್ ಆಗಿರುತ್ತೆ, ಇನ್ನು ಊಟ ಮಾಡಿ ಮಲಗೋದೆಲ್ಲಿ ಅಂತ. ಬಟ್ ಅಟ್ಲೀಸ್ಟ್ ಅವೇರ್ನೆಸ್ಸಿಂದ ಶುರು ಮಾಡ್ಕೊಳ್ಳೋದು ಒಳ್ಳೆಯದು. ಅಂದರೆ ಇವೆಲ್ಲ ಒಳ್ಳೆಯದು,
ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಓಡ್ತಾ ಇರಬೇಕು ವಾಟ್ ಟು ಡೂ ಅಂತ. ಅವಾಗ ಅಟ್ಲೀಸ್ಟ್ ನಾವು ಅದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನೀವು ನಿದ್ದೆದು ಅಷ್ಟೇ ಅಲ್ಲ, ಈಗ ಇನ್ನೊಂದು ಏನಂದರೆ ನಿಮಗೆ ನಿದ್ದೆದು ಸ್ಟಡಿನಲ್ಲಿ ಇನ್ನೊಂದು ಬರುತ್ತೆ. ಏನು ಅಂದರೆ ನಾನು ಇವತ್ತು ಈಗ ಬೆಳಿಗ್ಗೆ 4 ಅವರ್ಸ್ ನಿದ್ದೆ ಮಾಡಿರ್ತೀನಿ, ನಾಳೆ 12 ಅವರ್ಸ್ ಕವರ್ ಮಾಡ್ಕೊಳ್ಳಲ್ಲ ಅಂತ, ಈ ಇವತ್ತಿನ 4 ಅವರ್ಸ್ನ ನಾಳೆಗೆ ಹಾಕೊಂಡ್ಬಿಟ್ಟು ನಾಳೆ 8 ಬದಲು 12 ಅವರ್ಸ್ ಮಾಡಿದ್ರೆ ವರ್ಕ್ ಆಗುತ್ತಾ ಅಂತ. ಸೊ ರಿಸರ್ಚ್ ಹೇಳೋದು ಅದು ವರ್ಕ್ ಆಗೋದಿಲ್ಲ ಅನ್ನೋ ಥರ. ಸೊ ನಿದ್ದೆ ಬಿಟ್ಟು ಹೋಗಿರೋ ನಿದ್ದೆನ ನೀವು ಅದನ್ನು ವಾಪಸ್ ತಗೊಳ್ಳೋದು ತುಂಬಾ ಕಷ್ಟ, ಅದು ತುಂಬ ಲಾಂಗ್ ಟರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ನೀವು ನಿದ್ದೆನ ನೀವು ಬೇಕಾದ್ರೆ ಈಗ ಒಂದು ಸ್ಮಾರ್ಟ್ ವಾಚ್ ಕಟ್ಕೊಂಡು ನೀವು ನಿದ್ದೆ ಮಾಡಿ ನೋಡಿದ್ರೂ ಗೊತ್ತಾಗುತ್ತೆ ನಿಮಗೆ. ನಿದ್ದೆದೇನಿದೆ 3 ಥರದ್ದು ಇರುತ್ತೆ. ಈಗ ನಿಮ್ಮದು ಡೀಪ್ ಸ್ಲೀಪ್ ಒಂದಿಷ್ಟು ಇರುತ್ತೆ, ಅವಾಗ ತುಂಬ ನೀವು ರಿಕವರ್ ಎಲ್ಲ ಆಗಿರ್ತೀರ. ನಾರ್ಮಲ್ ಸ್ಲೀಪ್ ಇರುತ್ತೆ, ಇನ್ನು ರೆಮ್ ಸ್ಲೀಪು ಇರುತ್ತೆ, ಅಲ್ಲಿ ನೀವು ಈ ಡ್ರೀಮ್ಸ್ ಎಲ್ಲ ಬರೋ ಅಂಥ ಇದು ಅದು ತುಂಬ ಇಂಪಾರ್ಟೆಂಟು ಕೂಡ. ಹೇಳಿದ್ನಲ್ಲ, ನಮ್ಮದು ಬ್ರೈನ್ನಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಆಗ್ತಾ ಇರತ್ತೆ, ನಿಮಗೆ ಮೆಮೊರಿ ಇದನ್ನ ಕ್ಲೀನಪ್ ರಿಲೇಟೆಡ್ದೆಲ್ಲ ವರ್ಕ್ ಆಗ್ತಾ ಇರುತ್ತೆ. ಆ ರೆಮ್ ಸ್ಲೀಪ್ ಯೂಶ್ವಲಾಗಿ ಸೆಕೆಂಡ್ ಹಾಫಲ್ಲಿ ಆಗುತ್ತೆ. ಸೊ ನಾನು 8 ಅವರ್ಸ್ ನಿದ್ದೆ ಮಾಡಿದ್ರೆ ಮೇ ಬಿ ಲಾಸ್ಟ್ 4 ಅವರ್ಸಲ್ಲಿ ಆ ಕೆಲಸ ನಡೀತಾ ಇರುತ್ತೆ. ಸೊ ನಾನು ಬರೀ 4 ಅವರ್ಸೇ ಮಾಡಿದೆ ಅಂದರೆ ಆ ರೀಚ್ ಆಗೋ ಅಷ್ಟೊತ್ತಿಗೆ ನೀವು ಎದ್ಬಿಟ್ಟಿರ್ತೀರ. ಮತ್ತು ಇನ್ನೊಂದ್ಸಲಿ 4 ಅವರ್ಸ್ ಆದರೆ ಮತ್ತೆ ಅದು ರೀಚ್ ಆಗ್ತಾ ಇರಲ್ಲ ನೀವು. ಸೊ ಹಾಗಾಗಿ ನೀವು ಪೀಸಲ್ಲಿ ನಿದ್ದೆ ಮಾಡಿದ್ರೆ ವರ್ಕ್ ಆಗೋದಿಲ್ಲ. ಕಂಟಿನ್ಯೂಸ್ 8 ಅವರ್ಸ್ ಥರ ಕೊಟ್ಟರೆ ಒಳ್ಳೆಯದು ಅಂತ, ಸ್ಟ್ರೆಚಲ್ಲಿ ಇದ್ದೆ ಬೆಟ್ರು ಅಂತ ಹೇಳ್ಬಿಟ್ಟು ಸ್ಲೀಪ್ ರಿಲೇಟೆಡ್ ರಿಸರ್ಚ್ ಎಲ್ಲ ಹೇಳೋ ಅಂಥದ್ದು. ಸೊ ಹಾಗಾಗಿ ಆ್ಯಂಡ್ ಸ್ಲೀಪ್ ಅಂತ ಬಂದಾಗ ಈವನ್ ನಾವು ಈಗ ಡಿಪ್ರೆಷನ್ ಎಲ್ಲ ತುಂಬ ನೋಡ್ತೀವಿ. ಹೇಗೆ ಡಿಪ್ರೆಷನ್ ಅವಾಯ್ಡ್ ಮಾಡೋದು ಅನ್ನೋದು ಒಂದು ಟಾಪಿಕ್ ಇರುತ್ತೆ. ಸೊ ಅದರಲ್ಲಿ ಸ್ಲೀಪ್ ಕೂಡ ಒಂದು ತುಂಬ ಇಂಪಾರ್ಟೆಂಟು. ಈಗ ಎಕ್ಸಸೈಸ್ ಯಾಕೆ ಮಾಡಬೇಕು, ಸ್ಲೀಪ್ ಯಾಕೆ ಮುಖ್ಯ ಎಲ್ಲ ಅಂದರೆ ನೀವು ಡಿಪ್ರೆಷನಿಗೆ ಹೋಗೋದನ್ನೇ ತಡೆದು ಬಿಡ್ಬೋದು ಅಂತ. ಯಾಕಂದ್ರೆ ನಾವೆಲ್ಲ ಅಂದ್ಕೊಳ್ಳೋದು ಓಕೆ ವರ್ಕಿಂದ ಸ್ಟ್ರೆಸ್ ಆಗ್ತಾಯಿದೆ, ಡಿಪ್ರೆಷನಿಗೆ ಹೋಗ್ತಾ ಇದ್ದೀವಿ, ಅದಕ್ಕಾಗಿ ನಾನು ಈಗ ಜಿಮ್ಮಿಗೆ ಹೋದರೆ, ನಾನು ಅಥವಾ ಎಕ್ಸಸೈಸ್ ಮಾಡೋಕ್ಕೆ ಹೋದರೆ ನಂಗೆ ವರ್ಕ್ ಮಾಡೋಕ್ಕಾಗೋದಿಲ್ಲ, ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂತ ಏನು ಮಾಡ್ತೀವಿ, ಎಕ್ಸಸೈಸ್ ಮಾಡೋಕ್ಕೆ ಹೋಗೋದಿಲ್ಲ. ಅಥವಾ ನಾನು 8 ಅವರ್ಸ್ ಸ್ಲೀಪ್ ಮಾಡಿದ್ರೆ ನಾನೊಂದು ಕೆಲಸ ಮಾಡೋಕ್ಕಾಗೋದಿಲ್ಲ, ನನಗೆ ಅದರಿಂದ ಒಂದು 2 ಅವರ್ ಎತ್ಬಿಟ್ಟು ಕೆಲಸ ಮಾಡಿದ್ರೆ ನನ್ನ ಸ್ಟ್ರೆಸ್ ಕಮ್ಮಿ ಆಗ್ಬೋದು ಅಂದ್ಕೊಳ್ತೀವಿ. ಅವೆಲ್ಲ ತಪ್ಪು ಅಂತ. ಯಾಕಂದರೆ ರಿಸರ್ಚೇ ಹೇಳೋದೇನೆಂದರೆ ನೀವು ರೆಗ್ಯುಲರ್ಗೆ ಎಕ್ಸಸೈಸ್ ಮಾಡ್ತಾಯಿದ್ದು 8 ಅವರ್ಸ್ ಸ್ಲೀಪ್ ಎಲ್ಲ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನೀವು ಡಿಪ್ರೆಷನಿಗೆ ಹೋಗಲ್ಲ ಅಂತ. ಸೊ ಅವಾಗೇನಾಗತ್ತೆ, ನಿಮ್ಮ ಮೈಂಡ್ ಸೆಟ್ಟು ಅಥವಾ ನೀವು ಏನು ನಿಮ್ಮದು ಬಾಡಿ ಇರತ್ತಲ್ಲ, ನೀವು ಸ್ಟ್ರೆಸ್ನ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಇರ್ತೀರ ಅಷ್ಟೇ. ಸೊ ಹಾಗಾಗಿ ಇದನ್ನು ನೀವು ಹ್ಯಾಬಿಟ್ಸ್ ಥರ ಫಾರ್ಮ್ ಮಾಡ್ಕೋಬೇಕಾಗತ್ತೆ, ಅಟ್ಲೀಸ್ಟ್ ನಿದ್ದೆ ಕೂಡ.